ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ಮುಂದೆ ಬರ್ತಾ ಇರುವಂತಹ ಎರಡು ಪ್ರಮುಖ ಎಕ್ಸಾಮ್ಸ್ಗಳು ಯಾವುದು ಅಂತ ಕೇಳಿದಾಗ ನೋಡಿ, ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರ್. ಈ ಬೀಟ್ ಫಾರೆಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಜನರಲ್ ಸ್ಟಡೀಸಲ್ಲಿ ಈ ಜಿಯೋಗ್ರಫಿ ವಿಷಯದ ಮೇಲೆ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲೂ ಕೂಡ ಎರಡು ಪತ್ರಿಕೆಗಳಿದ್ದಾವೆ, ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್. ಸೊ ಎರಡೂ ಪತ್ರಿಕೆಗಳಲ್ಲೂ ಕೂಡ ಜಿಯೋಗ್ರಫಿ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ ಈ ಎರಡೂ ಎಕ್ಸಾಮಿಗೆ ಅನುಕೂಲಕರ ಆಗೋ ರೀತಿಯಲ್ಲಿ ಈ MCQ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾನೆ, ನಾವು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಹಾಗೆ ನೋಟಿಫೈ ಪಡ್ಕೊಳ್ರಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕ್ಲಾಸಸ್ ನಿಮಗೆ ಯಾವೆಲ್ಲ ಕೋರ್ಸ್ಗಳು ಅವೈಲೇಬಲ್ ಇರುತ್ತಂತ ಅನ್ನೋದಾದರೆ ನೋಡಿ, ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 40 ಕ್ವಶನ್ಸು ಮ್ಯಾಥ್ಸ್ ರಿಲೇಟೆಡ್ ಇರುತ್ತೆ. ಅದು ಸಪ್ರೇಟ್ ಆಗಿರುವಂತಹ ಒಂದು ಕೋರ್ಸು ಕೂಡ ಲಾಂಚ್ ಮಾಡಿದ್ದೀವಿ. ಹಾಗೆ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ, ಓವರಾಲ್ ಜನರಲ್ ಸ್ಟಡೀಸಿಗೆ ಸಂಬಂಧಪಟ್ಟಂತೆ ಪ್ಲಸ್ ಮ್ಯಾಥ್ಸನ್ನು ಇರುವಂಥದ್ದು. ಈ ಒಂದು ಗಸ್ತು ಅರಣ್ಯ ಪಾಲಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸು ಕೂಡ ಇದೆ ನಿಮಗೆ. ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್, ಹಾಗೆ ಲ್ಯಾಂಡ್ ಸರ್ವೇರ್ ಪೇಪರ್ ಸೆಕೆಂಡ್ ಅಂದರೆ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತಹ ಸಪ್ರೇಟ್ ಕೋರ್ಸು ಕೂಡ ಇರುತ್ತೆ. ಅದರ ಜೊತೆಗೆ HSTR, GPSTR ಇತರೆ ಒಂದು ಪ್ರಮುಖ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನೀವು ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ನಿಮಗೆ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಈ ಕೋರ್ಸ್ ಲಾಂಚ್ ಮಾಡಿರೋಂಥ ಉದ್ದೇಶನೇ ಬಹಳಷ್ಟು ಜನರಿಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗಲ್ಲ, ಅವರಿಗಾಗಿ ಈ ಆನ್ಲೈನ್ ಕ್ಲಾಸಸ್ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ತಂಡ ಈ ಒಂದು ಕೋರ್ಸನ್ನು ಲಾಂಚ್ ಮಾಡಿರುವಂಥದ್ದು. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ನೋಡಿ, ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ನೆರೆಹೊರೆಯಲ್ಲಿರುವ ಜಿಲ್ಲೆಗಳು ಯಾವುವು ಅಂತ ಇದೆ. ಅಂದರೆ ಈ ಪ್ರಶ್ನೆಯನ್ನು ನಾವು ಆನ್ಸರ್ ಮಾಡಬೇಕಂದ್ರೆ ಕರ್ನಾಟಕದಲ್ಲಿರುವಂತಹ ಒಟ್ಟು 31 ಜಿಲ್ಲೆಗಳು. ಎಷ್ಟು ಜಿಲ್ಲೆಗಳಿದಾವೆ ಅಂದರೆ 31 ಜಿಲ್ಲೆಗಳಿದಾವೆ ರಾಜ್ಯದಲ್ಲಿ. ಇದರಲ್ಲಿ 31ನೇ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆ. ಆ ವಿಜಯನಗರ ಜಿಲ್ಲೆ ಇದೆಯಲ್ಲ, ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಹೊಸ ಜಿಲ್ಲೆಯಾಗಿ ರಚನೆಯಾಗಿರೋದು. ಇದರ ಕೇಂದ್ರ ಕಚೇರಿಯಲ್ಲಿದೆಯಪ್ಪ ಅಂದರೆ ಹೊಸಪೇಟೆಯಲ್ಲಿ ಇರುವಂಥದ್ದು. 30ನೇ ಜಿಲ್ಲೆ ಯಾವುದಾಗಿತ್ತಪ್ಪ ಅಂದರೆ ಯಾದಗಿರಿ ಜಿಲ್ಲೆ, ಅದು ಕಲಬುರಗಿ ಜಿಲ್ಲೆಯಿಂದ ವಿಭಾಗಗೊಂಡಂತಹ ಜಿಲ್ಲೆ. ಹಾಗಾದರೆ ಈ 31 ಜಿಲ್ಲೆಗಳು ಕೂಡ ನೆರೆಹೊರೆಯ ಜಿಲ್ಲೆಗಳನ್ನು ಹೊಂದಿರುತ್ತೆ. ಆ ನೆರೆಹೊರೆಯ ಜಿಲ್ಲೆಗಳ ಆಧಾರದ ಮೇಲೆ ಪ್ರಶ್ನೆಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡಿರೋವಂಥದ್ದು. ಇದರಲ್ಲಿ ಇವತ್ತಿನ ಪ್ರಶ್ನೆ ನೋಡಿ, ದಾವಣಗೆರೆ ಜಿಲ್ಲೆಯನ್ನು ಇಟ್ಕೊಂಡು ಪ್ರಶ್ನೆನ ಕೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ನೆರೆಹೊರೆಯ ಜಿಲ್ಲೆಗಳು ಯಾವ್ಯಾವುದು? ಆಪ್ಷನ್ ಎ ಅಲ್ಲಿ ಏನಿದೆ ನೋಡಿ, ಬಳ್ಳಾರಿ, ಹಾವೇರಿ, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ ಅಂತ ಇದೆ. ಸೊ ಇದು ತಪ್ಪಾಗಿರುವಂಥ ಆನ್ಸರು. ಬಳ್ಳಾರಿ, ಹಾವೇರಿ, ಶಿವಮೊಗ್ಗ, ಧಾರವಾಡ ಮತ್ತು ಚಿತ್ರದುರ್ಗ ಇದು ಕೂಡ ತಪ್ಪಾಗಿರುವಂಥದ್ದು. ಅಂದರೆ ಇಲ್ಲಿ ಧಾರವಾಡ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ, ಬಳ್ಳಾರಿನೂ ಕೂಡ ಬಾರ್ಡರ್ ಶೇರ್ ಮಾಡ್ಕೊಳ್ಳೋದಿಲ್ಲ. ಇವೆರಡು ಕೂಡ ಇಲ್ಲಿ ರಾಂಗ್ ಆಗಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ವಿಜಯನಗರ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆ ಅಂತ ಇದೆ. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಡಿ ಆಪ್ಷನನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಭಾಗಕ್ಕೆ ಬಂದಾಗ ಕೊಪ್ಪಳ ಜಿಲ್ಲೆ ಗಡಿಯನ್ನು ಹಂಚ್ಕೊಳ್ಳಲ್ಲ, ಹಾಗೆ ಬಳ್ಳಾರಿ ಜಿಲ್ಲೆ ಗಡಿಯನ್ನು ಹಂಚ್ಕೊಳ್ಳಲ್ಲ. ಹಾಗಾಗಿ ಮೂರನೇದು ಕೂಡ ಇಲ್ಲಿ ತಪ್ಪಾಗಿರುವಂಥದ್ದು. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ. ನೋಡಿ, ವಿಜಯನಗರ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಜಿಲ್ಲೆಗಳು ಯಾವ ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂದರೆ ದಾವಣಗೆರೆ ಜಿಲ್ಲೆಯ ನೆರೆಹೊರೆಯ ಜಿಲ್ಲೆಗಳು, ನೈಬರಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ದಾವಣಗೆರೆ ಅಂತ ಹೇಳಿ ನಾವು ತಿಳ್ಕೊಬೋದು. ಇದನ್ನು ಮ್ಯಾಪಲ್ಲೂ ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ಮ್ಯಾಪಲ್ಲಿ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ದಾವಣಗೆರೆ ಜಿಲ್ಲೆ ಎಲ್ಲಿದೆ ಅಂತ ಮಾರ್ಕ್ ಮಾಡ್ಕೋಬೇಕು. ಇದು ದಾವಣಗೆರೆ ಜಿಲ್ಲೆ. ಓಕೆ, ದಾವಣಗೆರೆ ಜಿಲ್ಲೆಯೊಂದಿಗೆ ಗಡಿ ಹಂಚ್ಕೊಂಡಿರುವಂಥ ಮೊದಲನೇ ಈ ಭಾಗಕ್ಕೆ ನೋಡಿದಾಗ ಇದು ಯಾವ ಜಿಲ್ಲೆಯಪ್ಪ ಅಂದರೆ ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆಯಾಗಿರುತ್ತೆ. ಈ ಭಾಗಕ್ಕೆ ಬಂದಾಗ ಇದು ಹಾವೇರಿ ಜಿಲ್ಲೆ. ಕ್ಲಿಯರಾ? ಹಾವೇರಿ. ನೆಕ್ಸ್ಟ್ ಈ ಕಡೆ ನೋಡಿ ಶಿವಮೊಗ್ಗ,
ಶಿವಮೊಗ್ಗ ಜಿಲ್ಲೆ ಇಲ್ಲಿದೆ. ನೆಕ್ಸ್ಟ್ ಈ ಭಾಗಕ್ಕೆ ಹೋದಾಗ ಚಿಕ್ಕಮಗಳೂರು ಜಿಲ್ಲೆ. ಇದು ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ. ಕ್ಲಿಯರಾ? ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾವೇರಿ, ವಿಜಯನಗರ ಜಿಲ್ಲೆಗಳು ಈ ದಾವಣಗೆರೆಯ ನೆರೆಹೊರೆಯ ಜಿಲ್ಲೆಗಳಾಗಿರ್ತವೆ. ಇದಕ್ಕೆ ರಿಲೇಟೆಡ್ ಆಗಿ ಮತ್ತೆ ಬೇರೆ ರೀತಿಯೂ ಕೂಡ ಪ್ರಶ್ನೆ ಕೇಳ್ಬೋದು. ಒಂದು ಕ್ಲಿಯರ್ ಆಯ್ತಲ್ಲ, ಇನ್ನೊಂದು ಎರಡು ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನೋಡಿ, ಈ ಭಾಗಕ್ಕೆ ಬರೋಣ. ಈ ಭಾಗದಲ್ಲಿರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಇದು ವಿಜಯಪುರ ಜಿಲ್ಲೆ, ಅಂದರೆ ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆಯೊಂದಿಗೆ ಯಾವ್ಯಾವುದು ಗಡಿ ಹಂಚ್ಕೊಂಡಿದೆ ನೋಡಿ, ಬೆಳಗಾವಿ ಗಡಿ ಹಂಚ್ಕೊಂಡಿದೆ, ಹಾಗೆ ಬಾಗಲಕೋಟೆ ಗಡಿ ಹಂಚ್ಕೊಂಡಿದೆ, ಬಾಗಲಕೋಟೆ ಆದ ನಂತರ ರಾಯಚೂರು ಜಿಲ್ಲೆ ಗಡಿ ಹಂಚ್ಕೊಂಡಿದೆ, ಯಾದಗಿರಿ ಮತ್ತು ಮತ್ತೊಂದು ಜಿಲ್ಲೆ ಯಾವುದಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಗಡಿ ಹಂಚ್ಕೊಂಡಿರೋದು. ನೋಡಿ, ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಓದುವಂಥ ವಿಧಾನವನ್ನು ಚೇಂಜ್ ಮಾಡ್ಕೋಬೇಕು. ಹೇಗೆ? ಪ್ರತಿಯೊಂದು ಜಿಲ್ಲೆಯನ್ನು ತಗೋಬೇಕು, ಆ ಜಿಲ್ಲೆಯ ನೆರೆಹೊರೆಯ ಜಿಲ್ಲೆಗಳು ಯಾವುದು ಅಂತ ಮಾರ್ಕ್ ಮಾಡ್ಕೋಬೇಕು. ಆ ರೀತಿ ಓದ್ಕೊಂಡ್ರೆ ನಮಗೆ ಯಾವುದೇ ರೀತಿ ಪ್ರಶ್ನೆಯನ್ನು ಯಾವುದಾದ್ರು ಜಿಲ್ಲೆ ಕೊಟ್ಟರು ಕೂಡ ನಾವು ಆನ್ಸರನ್ನು ಮಾಡ್ತಾ ಹೋಗ್ಬೋದು. ಇಂತಹ ಪ್ರಶ್ನೆಗಳು ಸ್ವಲ್ಪ ಡೀಪ್ ಇರುವಂತಹ ಕ್ವಶನ್ಸ್ಗಳಾಗಿರ್ತವೆ ನಮಗೆ, ಯಾಕಂದರೆ ಎಲ್ಲ ಜಿಲ್ಲೆಗಳ ಒಂದು ಗಡಿಯನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಡೀಪ್ ಆಗಿ ಓದ್ಬಿಟ್ರೆ ಎಂತಹ ಎಕ್ಸಾಮು ಕೂಡ ನಾವು ಕ್ರಾಕ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಈ ಮ್ಯಾಪ್ ರೀಡಿಂಗನ್ನು ನೀವು ಆದಷ್ಟು ಚೆಂದಾಗಿ ಕಲಿಯೋದು ಬಹಳಷ್ಟು ಒಳ್ಳೆಯದಾಗತ್ತೆ. ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮುಂಬೈ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದ ಜಿಲ್ಲೆಗಳು. ಯಾವ ಪ್ರಾಂತ್ಯದಿಂದ? ಮುಂಬೈ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದಂತಹ ಜಿಲ್ಲೆಗಳು ಯಾವ್ಯಾವುದು? ಆಪ್ಷನ್ ನೋಡಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ ಅಂತ ಇದೆ. ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಡಗು, ಕೊಳ್ಳೇಗಾಲ ಅಂತ ಇದೆ. ಬೀದರ್, ರಾಯಚೂರು, ಕಲಬುರಗಿ, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ಕೋಲಾರ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ ಅನ್ನೋದು ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆಗೆ ಎ ಇಸ್ ರೈಟ್ ಆನ್ಸರ್. ಫಸ್ಟ್ ಆಫ್ ಆಲ್, ಏನು ಮುಂಬೈ ಪ್ರಾಂತ್ಯ ಅನ್ನೋದು ಏನು ಅದರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಆ 4ನೇ ಆಂಗ್ಲೋ ಮೈಸೂರು ವಾರ್ ನಡೆದಂತಹ ಸಂದರ್ಭದಲ್ಲಿ ಇಡೀ ಮೈಸೂರು ರಾಜ್ಯವನ್ನು, ಏನು ಮೈಸೂರು ಸ್ಟೇಟ್ ಏನಿದೆಯಲ್ಲ, ಆ ಇಡೀ ಮೈಸೂರು ರಾಜ್ಯವನ್ನು ಹರಿದು ಹಂಚ್ತಾರೆ ಈ ಬ್ರಿಟಿಷರು. ಯಾಕಂದರೆ ಈ ಒಂದು ಯುದ್ಧ ನಡೆದಿದ್ದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೀತು. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾರೆ, ಡೆತ್ ಆಗ್ತಾರೆ. ಆಗ ಬ್ರಿಟಿಷರಿಗೆ ಸಹಕಾರ ನೀಡಿದಂತಹ ಹೈದರಾಬಾದಿನ ನಿಜಾಮರಿಗೂ ಮತ್ತು ಮರಾಠರಿಗೂ ಸ್ವಲ್ಪ ಭಾಗವನ್ನು ಬಿಟ್ಕೊಡ್ತಾರೆ. ಇದರಲ್ಲಿ ನೋಡಿ, ಈ ಒಂದು ಏರಿಯಾ ಅಂತ ಏನು ನೋಡ್ತೀವಲ್ಲ, ಸೊ ಈ ಭಾಗಕ್ಕೆ ಬರೋಣ. ಇದು ಮುಂಬೈ ಪ್ರಾಂತ್ಯ ಅಂತ ಕರಿತೀವಿ, ಮುಂಬೈ ಪ್ರೆಸಿಡೆನ್ಸಿ ಅಂತ. ಸೊ ಇಲ್ಲಿ ಬರುವಂತಹ ಭಾಗವನ್ನು ಮರಾಠರಿಗೆ ಬಿಟ್ಕೊಟ್ರು. ಹಾಗೆ ಇಲ್ಲಿಂದ ಇಲ್ಲಿರುವಂತಹ ಏರಿಯಾವನ್ನು ಈ ಹೈದರಾಬಾದಿನ ನಿಜಾಮರಿಗೆ ಬಿಟ್ಕೊಡ್ತಾರೆ. ಹಾಗೆ ಬಳ್ಳಾರಿ ಆಗಿರ್ಬೋದು, ಅದರ ಜೊತೆಗೆ ದಕ್ಷಿಣ ಕನ್ನಡ ಆಗಿರ್ಬೋದು, ಇಲ್ಲಿ ಕೊಳ್ಳೇಗಾಲ ಆಗಿರ್ಬೋದು, ಸೊ ಇವುಗಳನ್ನು ಮತ್ತು ಕೊಡಗನ್ನು ಯಾರಿಗೆ ಕೊಡ್ತಾರಪ್ಪ ಅಂದರೆ ಮದ್ರಾಸ್ ಪ್ರಾಂತ್ಯಕ್ಕೆ ಬಿಟ್ಕೊಡ್ತಾರೆ. ಅಂದರೆ ಬ್ರಿಟಿಷರು ತಮ್ಮ ಕಂಟ್ರೋಲಿಗೆ ಅದನ್ನು ತೆಗೆದುಕೊಳ್ತಾರೆ. ಸೊ ಉಳಿದಂತಹ ಈ ಏರಿಯಾ ಐತಲ್ಲ, ಇದನ್ನು ಹಳೆಯ ಮೈಸೂರು ಭಾಗ ಅಂತ ಕರಿತೀವಿ, ಓಲ್ಡ್ ಮೈಸೂರು. ಈ ಹಳೆಯ ಮೈಸೂರು ಭಾಗವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಬಿಟ್ಕೊಡ್ತಾರೆ. ನೋಡಿ, ಒಂದು ಹೈದರಾಬಾದ್ ಪ್ರಾಂತ್ಯ ಅಂತ ಆಯಿತು, ಮುಂಬೈ ಪ್ರಾಂತ್ಯ ಆಯಿತು, ಮದ್ರಾಸ್ ಪ್ರಾಂತ್ಯ ಆಯಿತು, ಕೊಡಗನ್ನು ಸಪ್ರೇಟಾಗಿ ಮಾಡ್ಕೊಳ್ತಾರೆ, ಮತ್ತು ಹಳೆಯ ಮೈಸೂರು ಭಾಗ ಅಂತ ಮಾಡಿ 5 ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡ್ತಾರೆ. ಇಡೀ ಮೈಸೂರು ರಾಜ್ಯವನ್ನು ಹರಿದು ಹಂಚಿಬಿಡ್ತಾರೆ ಬ್ರಿಟಿಷರು. ಆ ಹರಿದು ಹಂಚಂದ ಮೈಸೂರು ರಾಜ್ಯವನ್ನು ಏಕೀಕರಣ ಮಾಡುವುದರ ಮೂಲಕ ಒಟ್ಟುಗೂಡಿಸ್ತವೆ. ಹಾಗಾಗಿ ಏಕೀಕೃತ ಮೈಸೂರು ರಾಜ್ಯ ಯಾವಾಗ ರಚನೆ ಆಯಿತಪ್ಪ ಅಂದರೆ 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು. ಆ ಯೂನಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ಭಾಗ ಬಿಟ್ಕೊಟ್ಟಿದ್ವೋ ಎಲ್ಲ ಭಾಗಗಳನ್ನು ವಾಪಸ್ ಪಡ್ಕೊಳ್ತೀವಿ ನಾವು. ಆ ವಾಪಸ್ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಮುಂಬೈ ಪ್ರಾಂತ್ಯದಿಂದ ನಮಗೆ ಬಂದು ಸೇರಿರುವಂತಹ ಜಿಲ್ಲೆಗಳು ನೋಡಿ, ಇಲ್ಲಿ ಬೆಳಗಾವಿ ಜಿಲ್ಲೆ ಇದೆ, ವಿಜಯಪುರ ಇದೆ, ಹಾಗೆ ಇಲ್ಲಿ ಧಾರವಾಡ ಜಿಲ್ಲೆ ಕಂಡುಬರುತ್ತೆ. ನೆಕ್ಸ್ಟ್ ಮತ್ತೊಂದು ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯೂ ಕೂಡ ಕಂಡುಬರುತ್ತೆ. ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ, ಧಾರವಾಡ 4 ಜಿಲ್ಲೆಗಳು ಕಂಡುಬರ್ತವೆ. ಸೊ ಇದು ಮುಂಬೈ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಬಂದು ಸೇರ್ಪಡೆಯಾದ ಜಿಲ್ಲೆಗಳು. ಹಾಗೆ ನೋಡಿ, ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಡಗು, ಕೊಳ್ಳೇಗಾಲ ಇವು ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಾಗಿರ್ತವೆ. ಕೊಳ್ಳೇಗಾಲ ಎನ್ನುವಂತಹ ಒಂದು ಪ್ರದೇಶ ಅಥವಾ ಒಂದು ಸ್ಥಳ ಏನಾಗುತ್ತೆ, ತಮಿಳುನಾಡಿನಿಂದ ಮೈಸೂರು ಪ್ರಾಂತ್ಯಕ್ಕೆ ಬಂದು ಸೇರ್ಪಡೆ ಆಗತ್ತೆ.
ಇದು ಯಾರ ಕಂಟ್ರೋಲಲ್ಲಿ ಇತ್ತಪ್ಪ ಅಂದರೆ ಇದು ಮದ್ರಾಸ್ ಒಡೆತನದಲ್ಲಿದ್ದಂತಹ ಪ್ರದೇಶ. ಯಾರು? ಮದ್ರಾಸ್ ಪ್ರಾಂತ್ಯದಿಂದ ಬಂದು ಸೇರ್ಪಡೆಯಾದಂತಹ ಒಂದು ಜಿಲ್ಲೆಗಳಾಗಿರ್ತವೆ ಈ ಒಂದು ಏರಿಯಾ. ನೆಕ್ಸ್ಟ್ ನೋಡಿ, ಬೀದರ್, ರಾಯಚೂರು, ಕಲಬುರ್ಗಿ ಅಥವಾ ಬೀದರ್, ಕಲಬುರ್ಗಿ ಮತ್ತು ರಾಯಚೂರು ಈ ಮೂರು ಜಿಲ್ಲೆಗಳು ಯಾವ ಪ್ರಾಂತ್ಯದಿಂದ ಬಂದು ಸೇರ್ಪಡೆ ಆಯ್ತಪ್ಪ ಅಂದರೆ ನೋಡಿ ಹೈದರಾಬಾದ್ ಪ್ರಾಂತ್ಯದಿಂದ ಬಂದು ಸೇರ್ಪಡೆಯಾದಂಥ ಜಿಲ್ಲೆಗಳು. ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ಕೋಲಾರ ಇವೆಲ್ಲವೂ ಕೂಡ ಯಾವ ಭಾಗಕ್ಕೆ ಸೇರಿತಪ್ಪ ಅಂದರೆ ಹಳೆ ಮೈಸೂರು ಭಾಗಕ್ಕೆ. ಒಟ್ಟು 7 ಜಿಲ್ಲೆಗಳು ಸೇರ್ಪಡೆ ಆಗ್ತವೆ. ಆ ಹಳೆ ಮೈಸೂರು ಭಾಗ ಅಂದರೆ ಒಡೆಯರ ಅಧೀನದಲ್ಲಿದ್ದಂತಹ ಜಿಲ್ಲೆಗಳಾಗಿರ್ತವೆ. ಇದು 4ನೇದಲ್ಲಿ ಆಪ್ಷನ್ನಲ್ಲಿ ಇರುವಂಥದ್ದು. ನೋಡಿ, 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಸರಿಯಾಗಿರುತ್ತೆ. ಯಾವ್ಯಾವ ಪ್ರಾಂತ್ಯದಿಂದ ಯಾವ್ಯಾವ ಜಿಲ್ಲೆಗಳು ಬಂದು ಸೇರ್ಪಡೆ ಆಯಿತು ಅನ್ನೋದು. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗುವುದಿಲ್ಲ ಅಂತ ಇದೆ. ಒಂದು ಕಡೆ ನೋಡಿ ಯಾವುದು ಸರಿಯಾಗಿ ಹೋಲಿಕೆ ಆಗಿಲ್ಲ ಅಂದರೆ ಒಂದು ಕಡೆ ಬೆಟ್ಟಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಜಿಲ್ಲೆಗಳನ್ನು ಕೊಟ್ಟಿರುವಂಥದ್ದು. ಯಾವ್ಯಾವ ಬೆಟ್ಟಗಳು ಯಾವ್ಯಾವ ಜಿಲ್ಲೆಗೆ ಸಂಬಂಧಿಸಿದವೆ ನೋಡಿ. ಕೊಡಚಾದ್ರಿ ಅಂತ ಇದೆ. ಕೊಡಚಾದ್ರಿ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂದರೆ ಹೌದು, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡಚಾದ್ರಿ ಇದೆ, ಕುಂದಾದ್ರಿ ಅಂತ ಇದೆ, ಕವಲೆ ದುರ್ಗ ಅಂತ ಕಂಡುಬರುತ್ತೆ. ಕುಂದಾದ್ರಿ ಮತ್ತು ಕವಲೆ ದುರ್ಗ ಬೆಟ್ಟಗಳು ಕಂಡುಬರ್ತವೆ. ಇವು ಯಾವ ಜಿಲ್ಲೆಯಲ್ಲಿರುವಂಥದ್ದು? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಎ ಅನ್ನೋದು ಸರಿಯಾಗಿದೆ. ಬಿಗೆ ಹೋಗೋಣ. ಮುಳ್ಳಯ್ಯನಗಿರಿ ಬೆಟ್ಟ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಯಾವುದು? ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ಬಲ್ಲಾಳರಾಯನ ದುರ್ಗ. ಸೊ ಇವೆಲ್ಲ ಬೆಟ್ಟಗಳು ಕಂಡುಬರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅದರಲ್ಲೂ ಈ ಮುಳ್ಳಯ್ಯನಗಿರಿ ಇದೆಯಲ್ಲ, ಇದು ಬಾಬಾ ಬುಡನಗಿರಿ ಬೆಟ್ಟದ ಸಾಲಿನಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ ಮುಳ್ಳಯ್ಯನಗಿರಿ. ಇದು ಕರ್ನಾಟಕದ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ. 1913 ಮೀಟರಷ್ಟು ಎತ್ತರವನ್ನು ಹೊಂದಿದ್ದು ಇದು ಕರ್ನಾಟಕದಲ್ಲೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಕ್ಲಿಯರಾ? ಯಾವ ಬೆಟ್ಟದ ಸಾಲಿನಲ್ಲಿ ಕಂಡುಬರುತ್ತೆ? ಇದು ಬಾಬಾ ಬುಡನಗಿರಿ ಬೆಟ್ಟದ ಸಾಲಿನಲ್ಲಿ ಕಂಡುಬರೋದು. ಈ ಬಾಬಾ ಬುಡನಗಿರಿ ಬೆಟ್ಟವನ್ನು ಚಂದ್ರದ್ರೋಣ ಪರ್ವತ ಅಂತಲೂ ಕೂಡ ಕರೆಯೋದುಂಟು. ಹಾಗಾಗಿ 2ನೇದು ಕೂಡ ಸರಿ ಇದೆ. ಕಪ್ಪತ್ತಗುಡ್ಡ ಅಂತ ಹೋಗೋಣ. ಈ ಕಪ್ಪತ್ತಗುಡ್ಡ ಅನ್ನುವಂಥದ್ದು ತುಮಕೂರು ಜಿಲ್ಲೆಯಲ್ಲಿದೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿಲ್ಲ, ಇದು ರಾಂಗ್ ಇರುವಂಥದ್ದು. ಹಾಗಾದರೆ ಕಪ್ಪತ್ತಗುಡ್ಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಅದು ಗದಗ ಜಿಲ್ಲೆಯಲ್ಲಿ ಕಂಡುಬರೋದು. ಯಾವ ಡಿಸ್ಟಿಕಲ್ಲಿದೆ? ಅದು ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಪ್ಪತ್ತಗುಡ್ಡ ಮತ್ತು ಮುಳಗುಂದ ಅಂತ 2 ಬೆಟ್ಟಗಳು ಗದಗ ಜಿಲ್ಲೆಯಲ್ಲಿ ಇದೆ. ಕಪ್ಪತ್ತಗುಡ್ಡದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಕಪ್ಪತ್ತಗುಡ್ಡವನ್ನು ವನ್ಯಜೀವಿ ಧಾಮ ಪ್ರದೇಶ ಅಂತಲೂ ಕೂಡ ಘೋಷಣೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಕಪ್ಪತ್ತಗುಡ್ಡದಲ್ಲಿ ಗೋಲ್ಡ್ ಕೂಡ ಸಿಗತ್ತೆ. ನಿಮಗೆ ಬಂಗಾರ ಸಿಗುವಂತಹ ಕರ್ನಾಟಕದ ಪ್ರಮುಖ ಸ್ಥಳಗಳಲ್ಲಿ ಕಪ್ಪತ್ತಗುಡ್ಡನೂ ಕೂಡ ಒಂದಾಗಿರೋದು. ಈ ಕಪ್ಪತ್ತಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಆಫ್ ನಾರ್ತ್ ಕರ್ನಾಟಕ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ಕಪ್ಪತ್ತಗುಡ್ಡ. ಹಾಗಾದರೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿರಬೇಕು? ಸಿ ಆಗಿರಬೇಕಾಗತ್ತೆ. ಮತ್ತೊಂದಿದೆ, ಡಿ ಅನ್ನು ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ತಡಿಯೊಂಡ ಮೋಳ್ ಅಂತ ಇದೆ. ತಡಿಯೊಂಡ ಮೋಳ್ ಇರುವಂಥದ್ದು ಎಲ್ಲಿಯಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿದೆ. ಇದು ಸರಿಯಾಗಿರುವಂಥದ್ದು. ಹಾಗಾದರೆ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಯಾವುದು ಅಲ್ಲ ಅಂತ ಹೋಲಿಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಅನ್ನೋದು ಇದಕ್ಕೆ ಹೋಲಿಕೆ ಆಗೋದಿಲ್ಲ. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಪುಷ್ಪಗಿರಿ ಇದೆ, ಬ್ರಹ್ಮಗಿರಿ ಇದೆ, ಹಾಗೆ ದೇವಸಿ ಬೆಟ್ಟ ಅಂಥೇಳಿ ಮತ್ತೊಂದು ತಡಿಯೊಂಡ ಮೋಳ್ ಎನ್ನುವಂತಹ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿದ್ದಾವೆ ಅಂತ ಕೇಳಿದಾಗ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರೋದು. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯನ್ನು ಬೆಟ್ಟಗಳ ನಾಡು ಅಂತ ಕರೀತಾರಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯನ್ನು ಲ್ಯಾಂಡ್ ಆಫ್ ಮೌಂಟೇನ್ಸ್ ಅಂತಲೇ ಕರಿತೀವಿ. ಯಾಕಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಟ್ಟಗಳನ್ನು ಹೊಂದಿರುವಂಥ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಆಗಿರುತ್ತೆ. ಹಾಗಾಗಿ ಅದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ, 3ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1ರಲ್ಲಿ ವಾಟರ್ ಫಾಲ್ಸ್ ಇದೆ ಅಂದರೆ ಜಲಪಾತಗಳಿದ್ದಾವೆ. ಪಟ್ಟಿ 2ರಲ್ಲೂ ಅವುಗಳು ನೆಲೆಸಿರುವ ನದಿಗಳೊಂದಿಗೆ ಹೊಂದಿಸಿ ಬರೀಬೇಕು. ಅಂದರೆ ಒಂದು ಸೈಡ್ ರಿವರ್ ಇದೆ, ಮತ್ತೊಂದು ಸೈಡ್ ಏನಿದೆ ವಾಟರ್ ಫಾಲ್ಸ್ ಇದೆ. ಲಿಸ್ಟ್ ಪಟ್ಟಿ 1ರಲ್ಲಿ ಜಲಪಾತ, ಪಟ್ಟಿ 2ರಲ್ಲಿ ನದಿಗಳಿದೆ. ಅದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ನೋಡಿ,
ಎ ಆಪ್ಷನಲ್ಲಿ ಬಾರ್ಕನಾ ಫಾಲ್ಸ್ ಅಂತ ಇದೆ, ಬಾರ್ಕನಾ ಜಲಪಾತ. ಈ ಬಾರ್ಕನಾ ಜಲಪಾತ ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದರೆ ಇದು ಸೀತಾ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಒಂದು ಜಲಪಾತವಾಗಿರುತ್ತೆ. ಬಾರ್ಕನಾ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಜಲಪಾತ ಯಾವುದಪ್ಪ ಅಂದರೆ ಬಾರ್ಕನಾ. ನಿಯರ್ ಆಗೊಂಬೆ ಸಮೀಪದಲ್ಲಿ ಕಂಡುಬರುವಂತಹ ಒಂದು ವಾಟರ್ ಫಾಲ್ಸು. ನದಿ ಯಾವುದು? ಸೀತಾ ನದಿ. ನೆಕ್ಸ್ಟು ಮಾಗೋಡು ಜಲಪಾತ ಇದೆಯಲ್ಲ, ಮಾಗೋಡು ಜಲಪಾತ ಆಗಿರುವಂಥದ್ದು ಯಾವ ನದಿಯಿಂದ ಅಂದರೆ ಬೇಡ್ತಿ ನದಿಯಿಂದ. ಬೇಡ್ತಿ ಅಥವಾ ಇದನ್ನು ಗಂಗವಳ್ಳಿ ನದಿ ಅಂತಲೂ ಕೂಡ ಕರಿತೀವಿ. ಈ ಬೇಡ್ತಿ ನದಿಯಿಂದ ಆಗಿರೋದು ಮಾಗೋಡು ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಕ್ಲಿಯರಾ? ಲಾಲಗುಳಿ ಜಲಪಾತ ಎನ್ನುವಂಥದ್ದು ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಅದು ಕಾಳಿ ನದಿಯಿಂದ ನಿರ್ಮಾಣಗೊಂಡಂತಹ ಜಲಪಾತ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಉತ್ತರ ಕನ್ನಡ ಜಿಲ್ಲೆ. ಶಿವಗಂಗಾ ಜಲಪಾತ ಅನ್ನುವಂಥದ್ದು ಸೋಂಡಾ ನದಿಯಿಂದ ಆಗಿರೋದು. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡುಬರುತ್ತೆ, ಉತ್ತರ ಕನ್ನಡ ಜಿಲ್ಲೆ. ಇದಕ್ಕೆ ಸರಿಯಾದಂತಹ ಆಪ್ಷನ್ ಕೆಳಗಡೆ ಇದೆ ನೋಡಿ, ಎ ಬಿ ಸಿ ಡಿ ಅಂತ. ಸರಿ ಉತ್ತರ ಯಾವುದು ಅಂತ ನೋಡಬೇಕು. ಎಗೆ ಸರಿ ಉತ್ತರ ಎರಡನೇದಿದೆ. ಎರಡನೇದು ಎಲ್ಲಿದೆ ಅಂತ ಹುಡ್ಕೋದಾದರೆ ನೋಡಿ, ಎರಡನೇದು ಬಿ ಯಲ್ಲೂ ಇದೆ, ಎರಡನೇದು ಡಿ ಯಲ್ಲೂ ಇದೆ. ಹಾಗಾದರೆ ತಪ್ಪಾಗಿರೋದು ಯಾವುದು? ಎ ಮತ್ತು ಸಿ ತಪ್ಪಂತ ಇಲ್ಲಿ ಎರಡು ನಮಗೆ ಡಿಲೀಟ್ ಮಾಡ್ಬೋದು. ಮಾಗೋಡು ಫಾಲ್ಸ್ ಅನ್ನುವಂಥದ್ದು ಫೋರ್ತಲ್ಲಿ ಕಂಡುಬರುತ್ತೆ. ಫೋರ್ತ್ ಎಲ್ಲಿದೆ ನೋಡಿ, ಇಲ್ಲಿ ಫೋರ್ತ್ ಕಂಡುಬರುತ್ತೆ. ಹಾಗಾದರೆ ಇಲ್ಲಿ ಯಾವುದಿದೆ ಅಂತ ಕೇಳಿದಾಗ ಥರ್ಡ್ ಇದೆ. ಇದು ಕೂಡ ತಪ್ಪಾಯಿತು. ಈಗ ಸರಿಯಾದಂಥ ಉತ್ತರ ಯಾವುದನ್ನೋದು ಇಲ್ಲೇ ಕ್ಲಿಯರ್ ಆಯ್ತು ನಮಗೆ. ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕೆಲವೊಂದು ಒಂದೇ ಆಪ್ಷನಲ್ಲಿ ಆನ್ಸರ್ ಸಿಕ್ಬಿಡುತ್ತೆ, ಕೆಲವೊಂದು ಎರಡರಲ್ಲಿ ಸಿಗುತ್ತೆ, ಕೆಲವೊಂದು ಮೂರರಲ್ಲಿ, ಕೆಲವೊಂದು ನಾಲ್ಕು ಕೂಡ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸೈಡ್ 5 ಕೊಟ್ಟ ಅಂದರೆ 4 ಹುಡುಕಬೇಕಾಗತ್ತೆ. ಆ ರೀತಿ ಪ್ರಶ್ನೆ ಏನಾದ್ರು ಬಂತಂದರೆ ಸ್ವಲ್ಪ ಡೀಪ್ ಲೆವೆಲ್ ಕ್ವಶನ್ಸ್ ಆಗಿರ್ತಾವೆ. ಈಗ ನೋಡಿ, ಇಲ್ಲಿ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ಕ್ಲಿಯರ್ ಆಯ್ತು ನಮಗೆ. ಆಲ್ಮೋಸ್ಟ್ ನೋಡಿ, ಉತ್ತರ ಕನ್ನಡ ಜಿಲ್ಲೆ ಇದೆ, ಉತ್ತರ ಕನ್ನಡ ಜಿಲ್ಲೆ, ಇದು ಕೂಡ ಉತ್ತರ ಕನ್ನಡ ಜಿಲ್ಲೆ. ಒಂದು ಮಾತ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದರೆ ಜಲಪಾತಗಳ ನಾಡು, ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್ ಅಂತಲೇ ಕರಿತೀವಿ. ಯಾವ ಜಿಲ್ಲೆಯನ್ನು? ಉತ್ತರ ಕನ್ನಡ ಜಿಲ್ಲೆಯನ್ನು. ಕ್ಲಿಯರಾ? ಕಾಫಿ ನಾಡು ಅಂತ ಕರೆಯೋದು ಯಾವುದು? ಚಿಕ್ಕಮಗಳೂರು ಜಿಲ್ಲೆಯನ್ನು. ಕಿತ್ತಳೆ ನಾಡು ಅಂತ ಕರಿತೀವಿ ಕೊಡಗು ಜಿಲ್ಲೆಗೆ. ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರಿತೀವಿ, ಕೊಡಗು ಜಿಲ್ಲೆಗೆ ಕರೆಯುವಂಥದ್ದು. ಸೊ ಈ ರೀತಿ ಒಂದೊಂದು ಜಿಲ್ಲೆಗೆ ಒಂದೊಂದು ಟೈಟಲನ್ನು ಕೊಡ್ತೀವಿ. ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು, ಗೇಟ್ವೇ ಆಫ್ ಮಲೆನಾಡು ಅಂತ ಕರಿತೀವಿ. ಯಾವ ಜಿಲ್ಲೆ ಅಂತ ಕೇಳಿದರೆ ಅದು ಶಿವಮೊಗ್ಗ ಜಿಲ್ಲೆಯನ್ನು. ಕ್ಲಿಯರಾ? ಸೊ ನೋಡಿ, ಎಷ್ಟು ಕೂಡ ನಮಗೆ ಈ ಇಂಪಾರ್ಟೆಂಟ್ ವಾಟರ್ ಫಾಲ್ಸ್ ಆ್ಯಂಡ್ ರಿಲೇಟೆಡ್ ರಿವರ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. 4ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ 500 ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕ ಮಳೆ ಬೀಳುವ ಸ್ಥಳ. ಕರ್ನಾಟಕದಲ್ಲಿ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಸ್ಥಳಗಳು ಯಾವ್ಯಾವುದು? ನೋಡಿ, ಕರ್ನಾಟಕ ಆಲ್ಮೋಸ್ಟ್ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂತಹ ಒಂದು ರಾಜ್ಯವಾಗಿರುತ್ತೆ ಕರ್ನಾಟಕ. ಇಷ್ಟು ಕೂಡ ವೆಸ್ಟರ್ನ್ ಘಾಟ್ಸ್ ಇರುವಂತಹ ಪ್ರದೇಶ. ಕ್ಲಿಯರಾ? ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಈ ಭಾಗದಲ್ಲಿ. ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಕಂಡು ಬರ್ತಾವೆ ಅಂದರೆ ನೋಡಿ, ಮೈಸೂರು ಆಗಿರ್ಬೋದು, ಕೊಡಗು ಜಿಲ್ಲೆ ಆಗಿರ್ಬೋದು, ಹಾಗೆ ಉಡುಪಿ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ. ಹಾಗೆ ಈ ಭಾಗಕ್ಕೆ ಬಂದಾಗ ಬೆಳಗಾವಿ ಜಿಲ್ಲೆ ಕಂಡುಬರುತ್ತೆ, ಧಾರವಾಡ ಜಿಲ್ಲೆ ಇದೆ. ಅದಾದ ನಂತರ ಶಿವಮೊಗ್ಗ ಜಿಲ್ಲೆ ನೋಡ್ತೀವಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆನೂ ಕೂಡ ಕಂಡುಬರುತ್ತೆ, ಹಾಸನ ಜಿಲ್ಲೆ ಕೆಲವೊಂದು ಭಾಗನೂ ಕೂಡ ಕಂಡುಬರುತ್ತೆ. ಒಟ್ಟಾರೆ ಮಲೆನಾಡು ಜಿಲ್ಲೆಗಳು ಅಂದರೆ ಕರ್ನಾಟಕದಲ್ಲಿ 10 ಜಿಲ್ಲೆಗಳನ್ನು ಮಲೆನಾಡು ಜಿಲ್ಲೆಗಳು ಅಂತ ಕರಿತೀವಿ, ಅಥವಾ ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ 10 ಜಿಲ್ಲೆಗಳು ಕರ್ನಾಟಕದಲ್ಲಿದ್ದಾವೆ. ಆ 10 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರಮುಖ ಜಿಲ್ಲೆ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಪಡೆಯುತ್ತೆ. ಅದರ ಜೊತೆಗೆ ಕರಾವಳಿ ಜಿಲ್ಲೆಗಳಿದಾವಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಅಥವಾ ಹೆವಿ ರೈನ್ಫಾಲ್ ಆಗುವಂಥದ್ದು. ಅದರಲ್ಲಿ 500 ಸೆಂಟಿಮೀಟರ್ ಎಬೋವ್ ರೈನ್ಫಾಲ್ ಪ್ಲೇಸಸ್ ಯಾವುದು ಅಂತ ಕೇಳಿದಾಗ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಪುಲ್ಲಿಂಗ್ ಗೋತ್ ಅಂತ ಇದೆ, ಭಾಗಮಂಡಲ ಇದೆ, ಆಗೊಂಬೆ ಇದೆ, ಹುಲಿಕಲ್ ಅಂತ ಇದೆ. ಈ 4ರಲ್ಲಿ ಯಾವುದು ಸರಿಯಾಗಿರುವಂಥ ಉತ್ತರ ಅಂದರೆ ಒಂದೇದು ನೋಡಿ, ಎ ಮಾತ್ರ ಸರಿ ಅಂತ ಇದೆ, ಎ ಮತ್ತು ಬಿ ಸರಿ ಅಂತ ಇದೆ, ಸಿ ಮತ್ತು ಡಿ ಸರಿ ಅಂತ ಇದೆ, ಮೇಲಿನ ಎಲ್ಲವೂ ಸರಿ ಅಂತ ಇದೆ.
ನೋಡಿ, ಕರ್ನಾಟಕದಲ್ಲಿ 500 ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆ ಪಡೆಯುವಂತಹ 5 ಪ್ರದೇಶಗಳಿದಾವೆ, 5 ಸ್ಥಳಗಳಿದಾವೆ. ಆ 5 ಸ್ಥಳಗಳಲ್ಲಿ ಯಾವ್ಯಾವುದಪ್ಪ ಅಂದರೆ ಪುಲ್ಲಿಂಗೋತಲ್ಲಿ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂತ ಕೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಭಾಗಮಂಡಲನೂ ಕೂಡ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತೆ. ಇದು ಕೂಡ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆಗೊಂಬೆಯಲ್ಲಿ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತೆ. ಇದಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹುಲಿಕಲ್ಲು ಕೂಡ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತೆ. ಇದು ಯಾವ ಜಿಲ್ಲೆ ಅಂತ ಕೇಳಿದರೆ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ನೋಡಿ, 2 ಸ್ಥಳಗಳು ಶಿವಮೊಗ್ಗ ಜಿಲ್ಲೆ ಇದೆ, 2 ಸ್ಥಳಗಳು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನೊಂದು ಪ್ಲೇಸ್ ಇದೆ ಮಾಕೂಟ ಅಂತ, ಮಾಕೂಟ ಅಂತ ಮತ್ತೊಂದು ಪ್ಲೇಸ್ ಇದೆ. ಈ ಮಾಕೂಟ ಪ್ಲೇಸ್ ಇದೆಯಲ್ಲ, ಇದು ಕೂಡ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕೊಡಗು ಜಿಲ್ಲೆಯಲ್ಲೇ ಕಂಡುಬರೋದು. ಈ 5 ಸ್ಥಳಗಳು ಕರ್ನಾಟಕದಲ್ಲಿ 500 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳಗಳಾಗಿರ್ತವೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿ. ಯಾವ್ಯಾವ ಪ್ಲೇಸ್ ಇದ್ದಾವೆ? ಪುಲ್ಲಿಂಗೋತ್, ಭಾಗಮಂಡಲ, ಆಗೊಂಬೆ, ಹುಲಿಕಲ್. ಪುಲ್ಲಿಂಗೋತ್, ಭಾಗಮಂಡಲ ಮತ್ತು ಮಾಕುಟ ಅಂತ ಏನಿದೆಯಲ್ಲ ಕೊಡಗು ಜಿಲ್ಲೆಯಲ್ಲಿದ್ದರೆ, ಆಗೊಂಬೆ ಮತ್ತು ಹುಲಿಕಲ್ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಅಬೌವ್ 500 ಸೆಂಟಿಮೀಟರ್ ರೈನ್ಫಾಲ್ ರೆಕಾರ್ಡ್ ಆಗಿರುವಂತಹ ಒಂದು ಸ್ಥಳಗಳಾಗಿರ್ತವೆ. 5ನೇ ಪ್ರಶ್ನೆಗೆ 4ನೇದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ 6ನೇ ಪ್ರಶ್ನೆಗೆ ಹೋಗೋಣ. ಜಂಬಿಟ್ಟಿಗೆ ಮಣ್ಣಿನ ಪ್ರಮುಖ ಲಕ್ಷಣ ಏನು? ಯಾವ ರೀತಿ ಲಕ್ಷಣವನ್ನು ಜಂಬಿಟ್ಟಿಗೆ ಮಣ್ಣು ಹೊಂದಿರುತ್ತೆ? ನೋಡಿ, ಆಪ್ಷನ್ 1ರಲ್ಲಿ ನೋಡ್ತೀವಿ, ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಆಲ್ಮೋಸ್ಟ್ ಜಂಬಿಟ್ಟಿಗೆ ಮಣ್ಣು ಎಲ್ಲಿದೆಯಪ್ಪ ಅಂದರೆ ಈ ಬೆಟ್ಟ ಗುಡ್ಡಗಳು, ಮೌಂಟೇನ್ಸ್ ಏರಿಯಾದಲ್ಲಿ ಕಂಡುಬರೋದೇ ಲ್ಯಾಟರೇಟ್ ಸಾಯಿಲ್. ಲ್ಯಾಟರೇಟ್ಸ್ ಬೆಟ್ಟ ಗುಡ್ಡಗಳು ಅಂದರೆ ಮಳೆ ಪ್ರಮಾಣ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ? ಹೆವಿ ರೈನ್ಫಾಲ್ ಆಗುತ್ತೆ, ಮಳೆ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದರೆ ಆವ್ರೇಜ್ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶವಾಗಿರುತ್ತೆ. ಅದರ ಜೊತೆಗೆ ಟೆಂಪ್ರೇಚರು ಕೂಡ 27 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಪ್ರದೇಶವಾಗಿರುತ್ತೆ. ಹೆವಿ ರೈನ್ಫಾಲ್ ಆಗಬೇಕು, ಅದರ ಜೊತೆಗೆ ಟೆಂಪ್ರೇಚರು ಕೂಡ ಹೈ ಟೆಂಪ್ರೇಚರನ್ನು ಹೊಂದಿರಬೇಕು. ಅಂತಹ ಪ್ರದೇಶಗಳಲ್ಲಿ ಯಾವ ಮಣ್ಣು ಕಂಡುಬರುತ್ತೆ ಅಂದರೆ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ. ಹಾಗಾಗಿ ಮೊದಲನೇ ಆಪ್ಷನ್ ಅನ್ನೋದು ಸರಿಯಾಗಿದೆ. ಕ್ಲಿಯರಾ? 2ನೇದಕ್ಕೆ ಹೋಗೋಣ. ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಇದು ಕಂಡುಬರುತ್ತದೆ. ಎಸ್, ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಚಿಕ್ಕಮಗಳೂರು ಜಿಲ್ಲೆ ಹಾಗೆ ಕೊಡಗು ಜಿಲ್ಲೆಗಳಲ್ಲಿ ಈ ಲ್ಯಾಟರೇಟ್ ಸಾಯಿಲ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡುಬರುವಂಥದ್ದು. ಅದರ ಜೊತೆಗೆ ಈ ಕಡೆ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಬೀದರ್ ಜಿಲ್ಲೆ ಆಗಿರ್ಬೋದು, ಆ ಭಾಗದಲ್ಲೂ ಕೂಡ ಈ ಒಂದು ಲ್ಯಾಟರೇಟ್ ಸಾಯಿಲನ್ನು ನೋಡ್ತೀವಿ. ಹಾಗಾಗಿ 2ನೇದು ಕೂಡ ಸರಿಯಾಗಿದೆ. 3ನೇದಕ್ಕೆ ಹೋಗೋಣ. ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೇಟ್ ಶಿಲೆಗಳಾಗತ್ತೆ. ಈ ಮಣ್ಣಿನ ಲಕ್ಷಣ ಹೇಗಿರತ್ತಪ್ಪ ಅಂದರೆ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಆ ಮಣ್ಣು ತುಂಬ ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ, ಸ್ಕಿಡ್ ಆಗುತ್ತೆ. ನೋಡಿ, ನೀವು ಬೆಟ್ಟ ಗುಡ್ಡಗಳನ್ನು ಹತ್ತಿದಾಗ ನಿಮಗೆ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಹೋಗ್ತಿರಲ್ಲ, ಅವಾಗ ಅನುಭವ ಆಗುತ್ತೆ. ನಾವು ಕಾಲನ್ನು ಒಂದು ಕಡೆ ಇಟ್ಟರೆ ಅದು ಮತ್ತೊಂದು ಕಡೆ ಎಳ್ಕೊಂಡು ಹೋಗುತ್ತೆ. ಅಂದರೆ ಅದು ಏನಾಗುತ್ತೆ, ಸ್ಕಿಡ್ ಆಗ್ತಾ ಇರುತ್ತೆ ಆ ಮಣ್ಣು. ಅಂದರೆ ತುಂಬ ಮೃದು ಆಗಿಬಿಡುತ್ತೆ ಯಾವುದು, ಜಂಬಿಟ್ಟಿಗೆ ಮಣ್ಣು. ಅದೇ ಬೇಸಿಗೆ ಬಂತಂದರೆ ತುಂಬ ಹಾರ್ಡ್ ಆಗಿರುತ್ತೆ, ತುಂಬ ಗಟ್ಟಿ ಇರುತ್ತೆ ಈ ಮಣ್ಣು. ಗಟ್ಟಿ ಇರೋದ್ರಿಂದ ನೀವು ಎಲ್ಲರೂ ಬೇಸಿಗೆಗಾಲದಲ್ಲಿ ಬೆಟ್ಟ ಗುಡ್ಡ ಕಡೆ ಹೋದರೆ ಸ್ಲಿಪ್ಪರನ್ನು ಹಾಕ್ದಲೆ ಬರಿಗಾಲಲ್ಲಿ ನಡೆದ್ರೆ ನಿಮಗೆ ಅನುಭವ ಆಗುತ್ತೆ, ಅವು ಚುಚ್ಚೋದಕ್ಕೆ ಸ್ಟಾರ್ಟ್ ಆಗ್ತಾವೆ, ಮುಳ್ಳು ಇರ್ತಾವೆ ಈ ಮಣ್ಣು. ಸೊ ಯಾಕೆ ಆ ರೀತಿ ಇರುತ್ತಪ್ಪ ಅಂದರೆ ಇದರಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿರುತ್ತೆ. ಇಲ್ಲಿ 4 ಕಂಟೆಂಟ್ ಇರುತ್ತೆ. ಸಿಲಿಕಾ ಇರುತ್ತೆ, ಸೊ ಅಲ್ಯೂಮಿನಿಯಂ ಇರುತ್ತೆ, ಫೆರಸ್ ಇರುತ್ತೆ, ಸುಣ್ಣದ ಕಲ್ಲು ಇರುತ್ತೆ. ಇಲ್ಲಿ 2 ಕರಗಿ ಹೋಗ್ತವೆ, ಆದರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಕರಗೋದಿಲ್ಲ, ಅದು ಭೂಮಿಯ ಮೇಲ್ಮೈಯಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ತುಂಬ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಆಗಿರೋದ್ರಿಂದ ಇದು ಲ್ಯಾಟರೇಟ್ ರಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕೊಯ್ದು ಜಂಬಿಟ್ಟಿಗೆಗಳನ್ನು ಮಾಡ್ತೀವಿ. ಈ ಮನೆ ಕಟ್ಟೋದಕ್ಕೆ, ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಂಬಿಟ್ಟಿಗೆಯನ್ನು ಹೆಚ್ಚು ಮಲೆನಾಡು ಭಾಗದಲ್ಲಿ ಬೆಳೆಸ್ತೀವಿ. ಆ ಮಲೆನಾಡು ಭಾಗದಲ್ಲಿ ಬಳಕೆ ಮಾಡುವಂತಹ ಈ ಜಂಬಿಟ್ಟಿಗೆಯನ್ನು ಯಾವ ಮಣ್ಣಿನಿಂದ ತಯಾರು ಮಾಡ್ತಾರೆ ಅಂದರೆ ಲ್ಯಾಟರೇಟ್ ಸಾಯಿಲಿಂದ ಆಗೋದು. ಹಾಗಾಗಿ 3ನೇದು ಕೂಡ ಸರಿಯಾಗಿದೆ. 4ನೇದು ಏನಿದೆ ಅಂತ ನೋಡೋಣ. ಈ ಮಣ್ಣು ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತದೆ. ನೋಡಿ, ಈ ಮಣ್ಣು ಕಪ್ಪು ಬಣ್ಣದಲ್ಲಿ ಕಂಡುಬರಲ್ಲ, ಕೆಂಪು ಬಣ್ಣದಲ್ಲಿ ಕಂಡುಬರುತ್ತೆ. ಕೆಂಪು ಹಳದಿ ಮಿಶ್ರಿತವಾಗಿರುತ್ತೆ ಇದು. ಸೊ ಯಾವ ಸಾಯಿಲ್ ಅಂದರೆ ಇದು ಲ್ಯಾಟರೇಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು. ಹಾಗಾಗಿ ಈ ಒಂದು ಆಪ್ಷನ್ ಇಲ್ಲಿ ತಪ್ಪಾಗಿದೆ. ಕಪ್ಪಲ್ಲ, ಇದು
ಕೆಂಪು ಮಣ್ಣಿನಿಂದ ಕೂಡಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡಿ ಎ, ಬಿ ಮತ್ತು ಸಿ ಸರಿಯಾಗಿದೆ, ಅಂದರೆ ಈ ಮೂರು ಕೂಡ ರೈಟ್ ಆಗಿರುವಂಥದ್ದು. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3ನೇದಾಗಿರುತ್ತೆ. ಕ್ಲಿಯರಾ ಸ್ನೇಹಿತರೆ? 6th ಕ್ವಶನಿಗೆ 3rd ಒನ್ ರೈಟ್ ಆನ್ಸರ್. ನೆಕ್ಸ್ಟು 7ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಆಗ್ನೇಯ ಮತ್ತು ದಕ್ಷಿಣ ಭಾಗದ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ ಹಾಗೆ ಬನ್ನೇರು ಘಟ್ಟಗಳಲ್ಲಿ ವಿಸ್ತಾರವಾಗಿ ವ್ಯಾಪಿಸಿರುವ ಅರಣ್ಯ ಯಾವುದು? ಯಾವ ಫಾರೆಸ್ಟ್ ಕಂಡು ಬರುತ್ತೆ? ನೋಡಿ, ಕರ್ನಾಟಕ ಅಂದ್ಕೂಡ್ಲೇ ನಾವು ಅದರ ಮ್ಯಾಪನ್ನು ತೊಗೊಂಡ್ರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಫಾರೆಸ್ಟ್ ಇದೆ ಅಂತ ಗೊತ್ತಾಗತ್ತೆ ನಮಗೆ. ನೋಡಿ, ಈ ಏರಿಯಾವನ್ನು ತೊಗೊಂಡಾಗ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ, ನಿತ್ಯ ಹರಿದ್ವರ್ಣ ಕಾಡುಗಳು. ಇಲ್ಲಿ ಕಂಡುಬರುತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಥವಾ ಕರಾವಳಿಯ ಸಸ್ಯವರ್ಗ ಕಂಡುಬರುತ್ತೆ. ಇನ್ನು ಉಳಿದಂತಹ ಇಷ್ಟು ಏರಿಯಾಗಳು ಸ್ಕ್ರಬ್ ಕಂಡುಬರ್ತವೆ. ಈ ಭಾಗದಲ್ಲಿ ಎಲೆ ಉದುರುವ ಕಾಡುಗಳು ಕಂಡುಬರ್ತವೆ. ಕೇಳಿರೋ ಆಪ್ಷನ್ ಏನಿದೆ, ಕರ್ನಾಟಕದ ಆಗ್ನೇಯ ಭಾಗ, ಕರ್ನಾಟಕದ ದಕ್ಷಿಣ ಭಾಗ. ಈ ಏರಿಯಾದಲ್ಲಿ ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಕಂಡುಬರ್ತವೆ. ಹಾಗೆ ಬೆಂಗಳೂರು ಭಾಗಕ್ಕೆ ಹೋದಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಕೂಡ ಕಂಡುಬರುತ್ತೆ. ಈ ಇಷ್ಟು ಏರಿಯಾಗಳಲ್ಲಿ ಯಾವ ಫಾರೆಸ್ಟ್ ಗ್ರೋ ಆಗಿದೆ ಅನ್ನೋದಾದರೆ ಇಲ್ಲಿ ಆಪ್ಷನ್ ನೋಡ್ರಿ, ಆರ್ದ್ರ ಎಲೆ ಉದುರುವ ಕಾಡುಗಳು, ಮಾಯ್ಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ. ಶುಷ್ಕ ಎಲೆ ಉದುರುವ ಕಾಡುಗಳು ಅಂದರೆ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಇದೆ. ಹಾಗೆ ಮಿಶ್ರ ಬಗೆಯ ಕಾಡುಗಳು, ಮಿಕ್ಸೆಡ್ ಫಾರೆಸ್ಟ್ ಅಂತ ಇದೆ. ಗ್ರಾಸ್ ಲ್ಯಾಂಡ್ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಶುಷ್ಕ ಎಲೆ ಉದುರುವ ಕಾಡುಗಳು ಇಲ್ಲಿ ಹೆಚ್ಚು ಕಂಡುಬರುವಂಥದ್ದು, ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂಥೇಳಿ. ಈ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂದರೆ ಆವ್ರೇಜ್ ಇಲ್ಲಿ 75 ಸೆಂಟಿಮೀಟರ್ನಿಂದ 100 ಸೆಂಟಿಮೀಟರ್ವರೆಗೆ ರೈನ್ಫಾಲ್ ಆಗುವಂತಹ ಝೋನ್ ಆಗಿರುತ್ತೆ. ಇದು 75ರಿಂದ 100 ಸೆಂಟಿಮೀಟರ್ ಅಷ್ಟು ಮಳೆ ಬಿದ್ದರೆ ಅದನ್ನು ಶುಷ್ಕ ಎಲೆ ಉದುರುವ ಕಾಡುಗಳು. ಅಂದರೆ ಬೇಸಿಗೆ ಅವಧಿ ಬಂದಾಗ ಅಥವಾ ಶರತ್ಕಾಲ ಬಂದಾಗ ಕಂಪ್ಲೀಟ್ ಒಣಗಿ ಹೋಗುತ್ತೆ, ಯಾಕಂದರೆ ಭೂಮಿ ಕಂಪ್ಲೀಟಾಗಿ ಒಣಗಿರೋದ್ರಿಂದ. ಸೊ ಇಲ್ಲಿ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ಗಳು ಕಂಡುಬರ್ತಾವೆ. ಈ ಭಾಗದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಕಂಡುಬರೋದು. ಯಾವ ಕಾಡಿನಲ್ಲಿ ಶ್ರೀಗಂಧದ ಮರಗಳು ಕಂಡುಬರ್ತಾವೆ ಅಂದರೆ ಎಲೆ ಉದುರುವ ಕಾಡಿನಲ್ಲಿ ಹೆಚ್ಚು ಕಂಡುಬರ್ತವೆ. ಅದರಲ್ಲೂ ಪ್ರಮುಖವಾಗಿ ನೋಡಿದಾಗ ಶುಷ್ಕ ಎಲೆ ಉದುರುವ ಕಾಡಿನಲ್ಲಿ ಈ ಮರಗಳನ್ನು ನಾವು ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ಗಳು ಕಂಡುಬರುವಂಥದ್ದು. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿನ ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ ಯಾವುದು ಅಂತ ಕೇಳಿದ್ದಾನೆ. ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ ಯಾವುದಪ್ಪ ಅಂದರೆ ಕಾವೇರಿ ವನ್ಯಜೀವಿ ಅಭಯಧಾಮ ಅನ್ನೋಂಥದ್ದು ಲಾರ್ಜೆಸ್ಟ್ ಆಗಿರುವಂಥದ್ದು, ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ, ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿ ಇನ್ ಕರ್ನಾಟಕ ಅಂತ ಕೇಳಿದರೆ ಅದು ಕಾವೇರಿ. ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದೆಯಲ್ಲ, ಅದು ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಚಾಮರಾಜನಗರ ಜಿಲ್ಲೆ. ನೆಕ್ಸ್ಟು ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ 3 ಜಿಲ್ಲೆಗಳಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನು ಹೊಂದಿರುವಂತಹ ವೈಲ್ಡ್ ಲೈಫ್ ಸೆಂಚುರಿ ಯಾವುದಪ್ಪ ಅಂದರೆ ಕಾವೇರಿ ವನ್ಯಜೀವಿ ಧಾಮ. ಹಾಗಾಗಿ ಇದನ್ನು ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿ ಧಾಮ ಅಂತಲೂ ಕೂಡ ಪರಿಗಣಿಸ್ತಾರೆ. ನೋಡಿ, 3 ಜಿಲ್ಲೆಗಳಲ್ಲೂ ಕೂಡ ವ್ಯಾಪ್ತಿ ಇದೆ. ಸಿಂಗಲ್ ಡಿಸ್ಟಿಕ್ ಅಂತ ಏನಾದ್ರು ಕೇಳಿದರೆ ಚಾಮರಾಜನಗರ ಜಿಲ್ಲೆಯನ್ನು ಆನ್ಸರ್ ಮಾಡಿ. BRT ವನ್ಯಜೀವಿ ಧಾಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇದು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. BRT ಬಿಳಿಗಿರಿ ರಂಗನ ಟೆಂಪಲ್ ಅಂತೇಳಿ ಯಾವ ಜಿಲ್ಲೆ ಅಂತ ಕೇಳಿದರೆ ಚಾಮರಾಜನಗರ ಜಿಲ್ಲೆ. ಕ್ಲಿಯರಾ? ಚಾಮರಾಜನಗರ ಜಿಲ್ಲೆ. ಮಂಡಗದ್ದೆ ವನ್ಯಜೀವಿ ಧಾಮ ಅಥವಾ ಮಂಡಗದ್ದೆ ಪಕ್ಷಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು, ಮಂಡಗದ್ದೆ ಪಕ್ಷಿಧಾಮ. ಶರಾವತಿ ವನ್ಯಜೀವಿ ಧಾಮ ಕಂಡುಬರೋದು ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುವಂಥದ್ದು. ಇವು ಇಂಪಾರ್ಟೆಂಟ್ ಆಗಿರುವಂತಹ ವೈಲ್ಡ್ ಲೈಫ್ ಸೆಂಚುರಿ ಪ್ಲಸ್ ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತಂತನೂ ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಸೊ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್. ಹಾಗೆ 9ನೇ ಪ್ರಶ್ನೆ ಹೋಗೋಣ. ಪಟ್ಟಿ 1ರ ಜೊತೆ ಪಟ್ಟಿ 2ಅನ್ನು ಹೊಂದಿಸಿ ಅಂತ ಇದೆ. ಪಟ್ಟಿ 1ರಲ್ಲಿ ನದಿಗಳಿದ್ದಾವೆ, ಪಟ್ಟಿ 2ರಲ್ಲಿ ರಾಜ್ಯಗಳು. ಅಂದರೆ ಆ ಒಂದು ನದಿ ಯಾವ್ಯಾವ ರಾಜ್ಯಗಳ ನಡುವೆ ಗಡಿಯನ್ನು ಹಂಚಿಕೊಂಡಿದೆ ಅಥವಾ ಯಾವ ರಾಜ್ಯಗಳ ನಡುವೆ ಅಥವಾ ರಾಜ್ಯಗಳಲ್ಲಿ ಗಡಿಯನ್ನು ಹರ್ಕೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಬಾರ್ಡರ್ ಲೈನಲ್ಲಿ ಕಂಡುಬರುವಂತಹ ಒಂದು ರಿವರು ಕೂಡ ಆಗಿರ್ತಾವೆ. ಸೊ ಇಲ್ಲಿ ಪಟ್ಟಿ 1ರ ಜೊತೆ ಪಟ್ಟಿ 2ಅನ್ನು ಹೊಂದಿಸಿದಾಗ ವೇದಾವತಿ ಇದೆ, ಕಬಿನಿ ಮತ್ತು ಕಪಿಲಾ ಅಂತ ಇದೆ, ಕಾವೇರಿ ಇದೆ, ಭೀಮಾ ನದಿ ಇದ್ದಾವೆ.
ಹಾಗಾದರೆ ವೇದಾವತಿ ನದಿ ಯಾವ ರಾಜ್ಯಗಳ ಗಡಿಯಾಗಿರುತ್ತಪ್ಪ ಅಂದರೆ ನೋಡಿ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಗಡಿಯಾಗಿರುವಂಥ ನದಿ ಯಾವುದಪ್ಪ ಅಂದರೆ ವೇದಾವತಿ. ಎರಡು ರಾಜ್ಯಗಳ ಗಡಿ ಭಾಗದಲ್ಲಿ ಹರಿಯತ್ತೆ ಈ ಒಂದು ನದಿ ವೇದಾವತಿ. ವೇದಾವತಿ ನದಿ ಇದೆಯಲ್ಲ, ಇದು ತುಂಗಭದ್ರಾ ನದಿಯ ಉಪನದಿ ಆಗಿರುತ್ತೆ. ಕಬಿನಿ ಅಥವಾ ಕಪಿಲಾ ನದಿ ಅನ್ನುವಂಥದ್ದು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಹರಿಯುವಂತಹ ಒಂದು ನದಿ ಆಗಿರುತ್ತೆ, ಅಥವಾ ಎರಡು ರಾಜ್ಯಗಳಲ್ಲೂ ಹರಿಯುವಂತಹ ಒಂದು ನದಿ. ಕಾವೇರಿ ನದಿ ಅನ್ನುವಂಥದ್ದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುವಂಥ ನದಿ. ಹಾಗೆ ಭೀಮಾ ನದಿ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅಂತ ಕೇಳಿದಾಗ ನೋಡಿ, ಇದಕ್ಕೆ ಸರಿಯಾದಂಥ ಆಪ್ಷನನ್ನು ಹಾಗೆ ಫೈಂಡ್ ಔಟ್ ಮಾಡ್ಕೊಳ್ತಾ ಬರ್ಬೋದು. ಹೇಗೆ ಯಾವುದು ಸರಿಯಾಗಿದೆ ಅಂತ ನೋಡಿಬಿಡಿ. ಹೇಗೆ ಸರಿಯಾಗಿರುವಂಥದ್ದು 4ನೇದು. ಇಲ್ಲಿ ಆಪ್ಷನ್ ಅಂತ ನೋಡಿದಾಗ 4th ನೋಡಿದರೆ ಎ ಯಲ್ಲಿದೆ ಮತ್ತು ಡಿ ಯಲ್ಲಿದೆ. ಹಾಗಾದರೆ ಬಿನೂ ತಪ್ಪಿದೆ, ಸಿನೂ ಕೂಡ ತಪ್ಪಿದೆ. ಎರಡನೇ ನೋಡಿ, ಕಬಿನಿ ಅಥವಾ ಕಪಿಲಾ ನದಿ ಅನ್ನುವಂಥದ್ದು 2ನೇ ಆಪ್ಷನಲ್ಲಿದೆ. ಇಲ್ಲಿ 2 ಅಂತ ನೋಡೋದಾದರೆ ಎಲ್ಲಿದೆ ನೋಡಿ, ಇಲ್ಲಿ 1 ಇದೆ. ಸೊ ಇದು ಕೂಡ ತಪ್ಪಾಗಿರುವಂಥದ್ದು. ಇಲ್ಲಿ 2 ಇದೆ. ಕ್ಲಿಯರಾ? ಕಾವೇರಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದಾಗ ನೋಡಿ, ಕಾವೇರಿ ಅನ್ನೋದು 4ನೇ ಆಪ್ಷನಲ್ಲಿದೆ, ಇಲ್ಲಿದೆ. ಭೀಮಾ ಅನ್ನುವಂಥದ್ದು 3ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಅಂದರೆ ಯಾವ ರಾಜ್ಯಗಳು ಅಂತ ನೋಡಿದಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಹರಿಯುವಂಥದ್ದು ಯಾವುದು, ಭೀಮಾ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 9. ನೋಡಿ, ನದಿಗಳನ್ನು ಕೊಟ್ಬಿಡ್ತಾನೆ. ಆ ನದಿಗಳ ಜೊತೆಗೆ ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಥವಾ ಯಾವ್ಯಾವ ರಾಜ್ಯಗಳ ಗಡಿಯಾಗಿ ಹರಿಯತ್ತಂತನೂ ಕೂಡ ಕ್ವಶನ್ಸನ್ನು ಕೇಳ್ತಾ ಬಂದಾನೆ. ನೋಡಿ ಸ್ನೇಹಿತರೆ, ಇಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಈ ಲ್ಯಾಂಡ್ ಸರ್ವೆಲ್ ಮತ್ತು ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ನಮ್ಮ ಸ್ಟೇಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಅತಿ ಹೆಚ್ಚು ಕೇಳೋದ್ರಿಂದ ಇವೆಲ್ಲ ಪ್ರಶ್ನೆಗಳು ಕೂಡ ನಿಮ್ಮ ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ ಯೂಸ್ಫುಲ್ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.